15-20 ದಿನಗಳಿಂದ ಬೆಳಗಾವಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆ ಕಳೆದೆರಡು ದಿನಗಳಿಂದ ಕೃಷಿ ಕಾರ್ಯಕ್ಕೆ ತುಸು ನೆಮ್ಮದಿ ನೀಡಿದೆ. ಬೆಳಗಾವಿಯಲ್ಲಿ ಕಿನಯೆ, ಜಾಂಬೋಟಿ, ಕನಕುಂಬಿ ಸೇರಿ ಖಾನಾಪುರ ತಾಲೂಕುಗಳಲ್ಲಿ ನಾಟಿ ಕಾರ್ಯ ಜೋರಾಗಿ ನಡೆಯುತ್ತಿದೆ. ನಾಟಿ ಮಾಡುವಾಗ ರೈತರು ಎಷ್ಟು ಶ್ರಮ ಪಡಬೇಕು ಎಂಬುದನ್ನು ನೀವು ನೋಡಬಹುದು. ಈ ಬೇಸಾಯದ ನಂತರ ಭತ್ತದ ನಾಟಿ ಮಾಡಲಾಗುತ್ತದೆ ಎಂದು ರೈತರು ತಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಹೇಳಿದರು. ಪೌಡ್ಲರ್ ಹೊಡಿಬೇಕ್ರಿ, ಕೆಸರ ಮಾಡ್ಬೇಕ್ರಿ, ಅದಕ್ಕೆ ಕತ್ತ ಒಗಿಬೇಕ್ರಿ, ಕೆಸರ ಮಾಡಿ ಎಲ್ಲ ಇದನ್ನು ಮಾಡ್ಬೇಕ್ರಿ, ರಾಡಿ ಮಾಡ್ಕೋಬೇಕ್ರಿ, ನೀರು ಬಿಡ್ಬೇಕ್ರಿ, ಮತ್ತು ಮನುಷ್ಯರನ್ನ ಹಚ್ಚಿ ಎಲ್ಲ ಇದನ್ನು ಮಾಡ್ಕೋಬೇಕ್ರಿ, ಕಸ ಎಲ್ಲ ಒಳಗೆ ಹಾಕ್ಬೇಕ್ರಿ. ಒಂದು ದಿವ್ಸದಾಗ ಒಂದು ಅರ್ಧ ಎಕರೆ ಆಗ್ತೈತೆ ರೀ ಕೆಲಸ ಆಗ್ತೈತಿ. ಒಂದು 10-12 ಜನ ಮಾಡ್ತಾರಲ್ಲ. ಭತ್ತ ಸೋನಮ್ ರೀ, ಹೊಳೆಪ್ಪ, ದುರ್ಗಪ್ಪ ನಾಯ್ಕ. ಬೆಳಗಾವಿ, ಜಾಂಬೋಟಿ ಭಾಗದಲ್ಲಿ ವಿವಿಧ ಭತ್ತಗಳನ್ನು ಬೆಳೆಯಲಾಗಿದ್ದು, ಬಲಿರಾಜನಿಗೆ ಮಳೆ ಕೈಕೊಟ್ಟರೆ ರೈತರು ಸಂತಸ ಪಡುವುದು ಖಚಿತ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ.